ನಮಸ್ಕಾರ. ನಾನು ನಿಮ್ಮ ನಾಣಿ. ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗ ಸದ್ಯದಲ್ಲೇ ಒಂದು ಒಂದಿಷ್ಟು ವಿಡಿಯೋ ಗುಚ್ಛನ ಮಾಡಿ ನಿಮಗೆ ಕಳಿಸೋಣ ಅಂತ ಇದ್ದೀನಿ. ಏನಂದರೆ ಮರ್ಮದ ಬಗ್ಗೆ. ಆಲ್ರೆಡಿ ಮರ್ಮ ಪಾಯಿಂಟ್ಸ್ಗಳ ಬಗ್ಗೆ ಹೇಳಿದ್ದೀನಿ, ಮರ್ಮ ಕ್ಲಾಸ್ ಮಾಡಿದ್ದೀನಿ, ಸೊ ಆಫ್ಲೈನ್ ಕ್ಲಾಸ್ ಮಾಡಿದ್ದೀನಿ. ಈಗ ನಿಮಗೋಸ್ಕರನೇ ಫ್ರೀಯಾಗಿ ಪ್ರತಿಯೊಂದು ಪಾಯಿಂಟನ್ನು ಅಂದರೆ ಮರ್ಮ ಪಾಯಿಂಟನ್ನು ಒಂದೊಂದು ಮರ್ಮ ಪಾಯಿಂಟನ್ನು ಆಯುರ್ವೇದದಲ್ಲಿ ಏನಂತಾರೆ, ನಮ್ಮ ಈ ಕನ್ನಡದಲ್ಲಿ ನನಗೆ ಬುಕ್ಕಲ್ಲಿ ಬರೆದಿಲ್ಲ, ಅದನ್ನು ತಮಿಳಲ್ಲಿ ಏನಂತ ಹೇಳ್ತಾರೆ, ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಆ ಮರ್ಮ ಪಾಯಿಂಟಿಗೆ ಏನು ಹೇಳ್ತಾರೆ, ಅಕ್ಯುಪಂಚರ್ ಪಾಯಿಂಟ್ ಯಾವುದು ಬರುತ್ತಲ್ಲಿ, ಅದರಿಂದ ನಮಗೇನೇನು ಉಪಯೋಗ ಆಗುತ್ತೆ, ಪ್ರತಿಯೊಂದನ್ನು ಎಲ್ಲ ಪಾಯಿಂಟ್ಗಳನ್ನು ಫ್ರೀಯಾಗಿ ನಿಮಗೆ ಈ ಯೂಟ್ಯೂಬಲ್ಲಿ ಬಿಡ್ತಾ ಇದ್ದೀನಿ. ಕಾಯ್ತಾ ಇರಿ. ಜೊತೆಗೆ ಈ ಎಲ್ಲ ಮರ್ಮ ಪಾಯಿಂಟ್ಗಳನ್ನು ನೀವು ಎಲ್ಲೂ ಸಹ ಹೋಗಿ ಕಲಿಬೇಕಾಗಿಲ್ಲ. ಇದಿಷ್ಟು ಮರ್ಮ ಪಾಯಿಂಟ್ಗಳನ್ನ ಫ್ರೀಯಾಗಿ ನಿಮಗೆ ಬಿಡ್ತಾ ಇದ್ದೀನಿ. ಜೊತೆಗೆ ಪ್ರಾಕ್ಟಿಕಲ್ ಮಾಡಬೇಕಂದ್ರೆ ಪ್ರತಿ ಸರಿ ನಾನು ಒಂದಿಷ್ಟು ಅನೌನ್ಸ್ ಮಾಡ್ತೀನಿ. ಆವಾಗ ನೀವು ಆ ಗ್ರೂಪಿಗೆ ಸೇರಿಕೊಂಡ್ರೆ ನಾನು 25ರಿಂದ 30 ಜನಕ್ಕೆ ಮಾತ್ರನೇ ಪ್ರಾಕ್ಟಿಕಲ್ ಮಾಡೋದು ಮರ್ಮನ. ಸೊ ನಿಮಗೆ ಹೇಳ್ಕೊಡೋದಕ್ಕೆ ನಾನು ಯಾವಾಗಲೂ ಸಿದ್ಧನಿದ್ದೇನೆ. ಆ ಮರ್ಮ ಪಾಯಿಂಟ್ಗಳನ್ನ ಎಲ್ಲಿ ಹೇಗೆ ಟಚ್ ಮಾಡಬೇಕು, ಎಷ್ಟು ಪ್ರೆಷರ್ ಕೊಡಬೇಕು, ಯಾವ ಕಡೆಗೆ ತಿರ್ಸ್ಬೇಕು, ಪ್ರತಿಯೊಂದು ಸಹ ಪ್ರಾಕ್ಟಿಕಲ್ ಆಗಿ ಕ್ಲಿನಿಕಲ್ ಪ್ರಾಕ್ಟೀಸ್ನ ನಾನು ಏನು ಮಾಡ್ತೀನೋ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗಲಿ. ಮರ್ಮ ಪಾಯಿಂಟು, ಅಕ್ಯುಪಂಚರ್ ಪಾಯಿಂಟು, ಜೊತೆಗೆ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಏನು ಹೇಳ್ತಾರೆ ಪ್ರತಿಯೊಂದನ್ನು ಹೇಳ್ತೀನಿ, ನೋಡ್ತಾ ಹೋಗಿ. ನಮಸ್ಕಾರ.